ಎಳ್ಳುಂಡೆ ಮಾಡೋಕ್ಕೆ ಎಳ್ಳನ್ನು ಕ್ಲೀನಾಗಿ ತೊಳ್ಕೊಂಡು ಕಲ್ಲಿರುತ್ತೆ, ಹಾಗಾಗಿ ಇದನ್ನು ನೀಟಾಗಿ ಜಾಲಿಸ್ಕೊಂಡು ಆಮೇಲೆ ಒಂದು ಬಟ್ಟೆ ಮೇಲೆ ಹಾಡ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಒಣಗಿದ್ರೆ ಸಾಕಾಗುತ್ತೆ. ಇದು ಎಳ್ಳು ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಒಣಗಿದೆ. ಎಳ್ಳನ್ನು ಇವಾಗ ಹುರ್ಕೊಳ್ಳೋಣ. ಇದು ಚಟಪಟ ಅಂತ ಸೌಂಡ್ ಬರೋ ತನಕ ಹುರ್ಕೊಳ್ಳೋಣ. ಇದು ಘಮ ಅನ್ನತ್ತೆ, ಎಳ್ಳಿನ ಸ್ಮೆಲ್ಲು ಘಮ ಅಂತ ಬರುತ್ತೆ. ಆವಾಗ ನಿಲ್ಲಿಸಿದ್ರೆ ಸಾಕು. ತುಂಬ ಹುರ್ಕೊಂಡ್ರೆ ಇದು ಕಹಿ ಬರುತ್ತೆ ಕಪ್ಪಾದಾಗ, ಹಾಗಾಗಿ ಇಷ್ಟು ಹುರಿದಿರೋದು ಸಾಕಾಗುತ್ತೆ. ಕೊಬ್ಬರಿನ ಇವಾಗ ಒಂದು ಬೌಲ್ ಆಗೋಷ್ಟು ತುರ್ಕೊಂಡಿದ್ದೀನಿ. ಬೆಲ್ಲನ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ತುರ್ಕೊಂಡಿದ್ದೀನಿ. ಸ್ವೀಟ್ ಸಾಕಾಗುತ್ತೆ. ತುಂಬ ಸ್ವೀಟ್ ಬೇಕನ್ನೋರು ಇನ್ನೊಂದು ಸ್ವಲ್ಪ ಬೇಕಾದರೆ ಬೆಲ್ಲ ಹಾಕ್ಕೋಬೋದು. ಹುರಿದಿಟ್ಟಂತಹ ಎಳ್ಳು ತಣ್ಣಗಾಗಿದೆ, ಅದನ್ನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಎಳ್ಳಿನ ಜೊತೆ ಕೊಬ್ಬರಿ ತುರಿನೂ ಸಹ ಹಾಕ್ಕೊಳ್ಳೋಣ. ಅದರ ಜೊತೆ ಬೆಲ್ಲದ ತುರಿ ಸಹ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಕೊಬ್ಬರಿ ಮತ್ತು ಬೆಲ್ಲ ಎಳ್ಳು ಎಲ್ಲ. ಇದನ್ನಿವಾಗ ಉಂಡೆ ಕಟ್ಕೊಳ್ಳೋಣ. ಇದು ಬಾಣಂತಿಯರಿಗೆ ಮತ್ತು ಮೆಚ್ಚೂರಾದ ಹೆಣ್ಮಕ್ಳಿಗೆ ಎಲ್ಲ ಕೊಟ್ಟರೆ ತುಂಬ ಒಳ್ಳೆಯದಿದು. ನೋಡಿ, ಈ ರೀತಿ ಉಂಡೆ ಆದರೆ ಸಾಕಾಗುತ್ತೆ. ಎಳ್ಳುಂಡೆ ರೆಡಿಯಾಗಿದೆ.